ಬಣ್ಣದ ಬದುಕಿಗೆ ಬರ್ಬೇಕು, ನಾವು ಹೀರೋಯಿನ್ಗಳಾಗ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಕನಸು ಕಾಣ್ತಿರ್ತಾರೆ ಸರ್. ಅಂತವ್ರಿಗೆ ನೀವು ಏನ್ ಸಜೆಷನ್ ಕೊಡ್ತೀರಾ ಅಂತ ಸರ್? ನಾನು ಎರಡೂ ಕ್ಷೇತ್ರದ್ದು ಸೇರಿಸಿ ಹೇಳೋದಾದ್ರೆ, ಎರಡರಲ್ಲಿ ಮುಖ್ಯವಾಗಿ ಬೇಕಾದ ಒಂದು ಟ್ಯಾಲೆಂಟ್, ಸಾಧನೆ ಮತ್ತು ಡೆಡಿಕೇಶನ್. ಮತ್ತೆ ಶಾರ್ಟ್ ಕಟ್ ಇಲ್ಲ. ನಾ ಹೇಳೋದು ಈಗ ಆಕ್ಟಿಂಗ್ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಾ ಹೇಳೋದು ಸ್ವಲ್ಪ ಆದ್ರೂ ರಂಗಭೂಮಿಯ ಒಂದು ಪ್ರಾಕ್ಟೀಸ್ ಅಲ್ಲಿ ಇದ್ರೆ ಒಳ್ಳೇದು. ರಂಗಭೂಮಿಯ ಜೀವಂತ ಕಲೆ ಇದು, ಅದ್ರಲ್ಲಿ ನೀವು ಕಲಿಯುವಂತ. ಈಗ ನಾನು ಅಟ್ಲೀಸ್ಟ್ ಈ ಲೆವೆಲ್ ಮಾಡ್ಬೇಕು. ನಾನು ಹಿಂದೆ ನಾಟಕ ಯಕ್ಷಗಾನ ಮಾಡಿದ್ದೆಲ್ಲ ಎಷ್ಟು ಹೆಲ್ಪ್ ಆಗಿದೆ ಅಂದ್ರೆ, ಒಂದು ಭಾಷೆಯ ಬಗ್ಗೆ ಇರ್ಬೋದು, ನಾನು ಭಾಷೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಒಂದು ಭಾಷೆ, ನಾನು ಮಾತಾಡೋ ರೀತಿ ಇರ್ಬೋದು, ಎಲ್ಲ ಅಲ್ಲಿಂದ ಕಲ್ತ್ಕೊಂಡು ಬಂದಿದ್ದಾನೆ. ಸ್ವಲ್ಪ ತುಂಬಾ ಪ್ರೀತಿಯಿಂದ ಕಲ್ತೆ ನಾನು ಅದನ್ನೆಲ್ಲ. ಸಾಧನೆ ಅಂತ ಅಲ್ಲ ಹೇಳುದು, ಅಟ್ಲೀಸ್ಟ್ ನಾವು ಅದರಲ್ಲಿ ಮಿನಿಮಮ್ ಎಕ್ಸ್ಪೀರಿಯನ್ಸ್. ಈಗ ಕೆಲಸ ಎಲ್ಲ ಏನಾಗುತ್ತೆ, ಸರ್ ನಮ್ಗೆ ಒಂದು ಅವಕಾಶ ಕೊಡಿ, ನಮ್ಗೆ ಅವಕಾಶ. ಎಷ್ಟೋ ಜನ ಅವಕಾಶ ಕೇಳ್ಕೊ ಬಂದು ದುಡ್ಡು ಕೂಡ ಕಳ್ಕೊಂಡಿರೋರು ಇದಾರೆ. ಅದು ಬಿಡಿ, ಎಲ್ಲಾ ಕ್ಷೇತ್ರದಲ್ಲೂ ಮೋಸ ಹೋಗೋರು ಇದ್ದಾರೆ. ಮೋಸ ಹೋಗೋರು ಇರೋ ಸಮಯ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಶೋಷಣೆ ನಡೀತಾ ಇರೋದು ಅದೆಲ್ಲ ಬಿಡಿ, ಅದು ದೊಡ್ಡ ಟಾಪಿಕ್ ಆಗದ, ಅಂಥದ್ದು ಆಗತ್ತೆ. ನೀವೆಲ್ಲ ಕ್ಷೇತ್ರನೆಲ್ಲ ಹತ್ತಿರದಿಂದ ನೀವೆಲ್ಲ ನೋಡಿದವರು, ಆಗತ್ತೆ ಅಂದಲ್ಲ. ಅಂದ್ರೆ ನನಗೊಂದು ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕು, ನಮ್ಮ ಭಾಷೆ ಶುದ್ಧವಾಗಿರ್ಬೇಕು. ನಾ ಹೇಳೋದು ಆಕ್ಟಿಂಗ್ ಕೆಪಾಸಿಟಿ, ನಿಮಗೆ ಬೇಕಷ್ಟು ಆಕ್ಟಿಂಗ್ ಸ್ಕೂಲ್ಸ್ ಇದೆ, ಇದನ್ನೆಲ್ಲ ಸ್ವಲ್ಪ ಟ್ರೈನಿಂಗ್ ತಗೊಳ್ಳಿ ಅಂತ ಹೇಳೋದು. ಇದೆಲ್ಲ ಜೊತೆಗೆ ಡೆಡಿಕೇಶನ್, ಆ ಪಾತ್ರವನ್ನು ಅನುಭವಿಸ್ಕೊಂಡು ಮಾಡುವ ಒಂದು ಕೆಪಾಸಿಟಿ ಪಡ್ಕೊಳ್ಬೇಕು ನಾವು. ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ, ಇದೆಲ್ಲ ಇದ್ಕೊಂಡು ಎಲ್ಲದಕ್ಕಿಂತ ಹೆಚ್ಚು ಆ ಕಲೆಯ ಮೇಲೆ ನಿಜವಾದ ಪ್ರೀತಿ. ದುಡ್ಡು ಆಟೋಮೆಟಿಕ್ ಬರುತ್ತೆ, ಮತ್ತೆ ದುಡ್ಡು ಬೇಕೇ ಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ದುಡ್ಡಿಲ್ಲದೆ ಜೀವನವಿಲ್ಲ. ನೋಟ್ ಮಾಡಿಕೊಳ್ಳೋ ಪಾಯಿಂಟ್ ಇದು, ಅಂದ್ರೆ ಹಿರಿಯರು ಕೊಟ್ಟಿದ್ದು, ನಂದಂತಲ್ಲ. ದುಡ್ಡಿಲ್ಲದೆ ಜೀವನವಿಲ್ಲ, ದುಡ್ಡೇ ಜೀವನವಲ್ಲ. ನೋಡಿ, ಎಲ್ಲದಕ್ಕೆ ಅಪ್ಲೈ ಮಾಡಿದ್ದೀನಿ. ದುಡ್ಡೇ ಜೀವನ ಆದ್ರೆ ನೆಮ್ಮದಿ ಇರುವುದಿಲ್ಲ, ಖಂಡಿತ. ದುಡ್ಡು ಬೇಕು. ಸನ್ಯಾಸಿಗಳಾಗಿ ಹೇಗೆ ಸಾಧ್ಯ? ದುಡ್ಡಿಲ್ಲದೆ ಜೀವನ ಮಾಡಕ್ಕಾಗತ್ತಾ?